ಕೆಲವು ವಿಷಯದಲ್ಲಿ ನಾನು ಏನು ಮಾಡಕ್ಕಾಗ್ಲಿಲ್ಲಮ್ಮ. ಅದ್ರ ಬಗ್ಗೆ ನನಗೆ ಈಗಲೂ ಬೇಜಾರಿದೆಮ್ಮ. ಅದಕ್ಕೆ ನಾನು ಯಾಕೆ ಅಂತ ಕೇಳ್ತಾ ಇರೋದು. ಅಂಜು, ಸ್ವಲ್ಪ ಸುಮ್ಮನಿರ್ತೀಯ? ಬಿಡಿ ಅತ್ಗೆ, ಈಗ ಅವ್ರು ದೊಡ್ಡವರಾಗ್ತಾ ಇದಾರಲ್ಲ, ಎಲ್ಲ ವಿಷಯನೂ ತಿಳ್ಕೊಂಡ್ಲಿ. ಈಗ ಹೇಗಿದ್ರು ಅಲ್ಲಿ ಹೋಗ್ತಾ ಇದೀವಲ್ಲ, ಅವ್ರಿಗೆ ಎಲ್ಲ ಗೊತ್ತಾಗುತ್ತೆ. ರೀ, ನೀವ್ ಅದೇನೋ ಹೇಳ್ತಾ ಇದ್ರಲ್ಲ, ಹೇಳಿ. ನೋಡಮ್ಮ, ನಿಮ್ಮಪ್ಪ ತುಂಬಾ ಸಂಪ್ರದಾಯ ಇರೋ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವರು. ಅವರು ನಿಮ್ಮಮ್ಮನ್ನ ಪ್ರೀತಿಸಿ ಮದುವೆ ಮಾಡ್ಕೊಂಡ್ರಲ್ಲ, ಅದು ನಿಮ್ಮ ತಾತನ ಕುಟುಂಬದವರಿಗೆ ಇಷ್ಟ ಇರಲಿಲ್ಲ. ಅವ್ರನ್ನ ಬಿಟ್ಟು ಬಂದ್ರೆ ಮಾತ್ರ ನೀವು ಈ ಮನೆಯಲ್ಲಿ ಇರ್ಬೋದು, ಇಲ್ಲ ಅಂದ್ರೆ ಈ ಆಸ್ತಿ ಪಾಸ್ತಿನಲ್ಲಿ ಯಾವ ಹಕ್ಕು ಇರೋದಿಲ್ಲ ಅಂತ ಹೇಳ್ಬಿಟ್ರು. ಆದ್ರೆ ನಿಮ್ಮಪ್ಪ ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ನಿಮ್ಮ ಅಮ್ಮನ್ನ ಕರ್ಕೊಂಡು ಬಂದ್ಬಿಟ್ರು. ನಿಮ್ಮಪ್ಪನ ಫ್ಯಾಮಿಲಿ ಸಂಪ್ರದಾಯದ ಹಾಗೆ ಆಸ್ತಿ ಪಾಸ್ತಿಲಿ ಹಕ್ಕಷ್ಟೇ ಅಲ್ಲ, ಮನೆ ದೇವರ ಪೂಜೆ ಕೂಡ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದವರು ಮಾಡೋ ಹಾಗಿರ್ಲಿಲ್ಲ. ಇಷ್ಟು ದಿನ ಅದಕ್ಕೆ ಮನೆ ದೇವರಿಗೆ ಹೋಗದೆ ಇರೋರು ಈಗ ಯಾಕೆ ಹೊರಟ್ರು ಅಂತ ಯೋಚನೆ ಮಾಡ್ತಿದ್ದೀರಾ? ಇದೆಲ್ಲ ನಮ್ಮ ಜನನಿಗೋಸ್ಕರ. ಜನನಿ ಮೇಲೆ ಯಾವಾಗ್ಲೂ ಮನೆ ದೇವರ ಆಶೀರ್ವಾದ ಇರಬೇಕು ಅಂತ ನಾವೀಗ ಮನೆ ದೇವರಿಗೆ ಹೊರಟಿದೀವಿ. ಈಗ್ಲಾದ್ರೂ ನಿಮ್ಮಪ್ಪನ ಬಗ್ಗೆ, ಮನೆ ದೇವರ ಬಗ್ಗೆ ಎಲ್ಲ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ. ನಮ್ಗೇನ್ ಸಿಕ್ಲಿಲ್ವೋ ಅಥವಾ ನಾವೇನ್ ಕಳ್ಕೊಂಡ್ವೋ, ನನ್ನ ಮಗಳಿಗೆ ಅದೆಲ್ಲ ಸಿಗ್ತಾ ಇದೆ. ನಿಮ್ಮಮ್ಮನ್ಗಂತೂ ಗಂಡನ ಕಡೆ ನೆಂಟ್ರಿಸ್ಟ್ರು, ಕುಟುಂಬಸ್ಥರು ಯಾರು ಸಿಕ್ಲಿಲ್ಲ. ಅದನ್ನ ನಮ್ಮ ಜನನಿಗೀಗ ಗಂಡ, ಮನೆ, ನೆಂಟ್ರಿಸ್ಟ್ರು, ಊರ್ಗಿತ್ತೀರು, ಭಾವಂದ್ರು ಎಲ್ಲರೂ ದಕ್ತಾ ಇದ್ದಾರೆ. ಸೊಸೆಯಾಗಿ ಬರಕ್ಕೆ ಪುಣ್ಯ ಮಾಡಿರ್ಬೇಕು. ನನ್ ಕಣ್ಣಲ್ಲೇ ನೋಡಕ್ ಆಗ್ತಿಲ್ಲ, ನಿನ್ ಕೈ ಯಾಕೆ ತಿಕ್ತಿದ್ಯಲ್ಲ ಯಪ್ಪ. ಇನ್ನೇನ್ ಮಾಡ್ಲಿ ರಂಬಕ್ಕ, ಬಾವ ಊಟ ಮಾಡ್ತಿದ್ದಾರೆ, ಸಿಂಕ್ ಬ್ಲಾಕ್ ಆಗಿದೆ ಅಂತ ಅವ್ರಿಗೆ ಏನಾದ್ರು ಹೇಳ್ಬಿಟ್ರೆ ಮನೇಲಿ ರಾಧ ಅಂತ ಆಗ್ಬಿಡುತ್ತೆ. ಅಯ್ಯೋ, ಅವ್ರ ಬಾಯಲ್ಲಿ ಬರೋ ಮಾತುಗಿಂತ ಈ ಚರಂಡಿ ಕೈ ಹಾಕದೆ ಬೆಟರು. ಅಯ್ಯೋ, ನಿಮ್ನೆಲ್ಲ ನೋಡಿದ್ರೆ ನಂಗೆ ಸಂಕಟ ಆಗುತ್ತೆ, ಹೊಟ್ಟೆ ಕ್ಯೂತೈತೆ. ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಈ ಮನೆ ಬರೋ ಸೊಸೆಗೆ ಆ ದೇವ್ರೇ ಕಾಪಾಡ್ಬೇಕು.